ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ತಮನ್ನಾ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡನ್ರಿ. ಲೆಟ್ಸ್ ಗೋ. ಸುಮ್ಮನೆ ನೀವು ಫಟ್ ರೋಜಾ ಇಫ್ತಾರಿ ಮಾಡ್ರಿ. ಇಲ್ಲೊಂದು 2-3 ಮನೆ ಅದ ಹೋಗ್ಬರೋಣಂತೆ. ಹೌದನ್ರಿ? ಹತ್ತು ಹೋಗ್ಬರೋಣ, ನೋಡ್ಬರೋಣ ಹೋಗಿ. ಎಕ್ಸಾಕ್ಟ್ ಇಲ್ಲಿ ಬಾಜು ಮನೆಯೇ. ಹೌದನ? ಬಾಜು ಮನ್ಯಾಗ ಒಂದು 2-3 ಮನೆ ಅದಾವು. ಒಂದು ಹೊಸ ಮನೆ ಹಿಂಗೆಲ್ಲ ಐತೆ ಅಲ್ಲಿ. ನೋಡ್ಕೊಂಬರೋಣಂತೆ. ಏನಾರ ಅವ್ರು ಕೊಡ್ತಾನೆ ಅಂತ ಹೇಳಿದ್ರೆ ಚಲೋ ಆಕೈತಿ. ಇಲ್ಲೇ ಸಿಕ್ತಂದ್ರೆ ಭಾಳ ಚಲೋ ನಮಗೆ. ಅಲ್ಲಿ ಹೋಗೋತ್ತಾಗ್ತೈತಿ. ಅಂದ್ರೆ ಹೆಂಗೈತಿ, ಈಗ ಡಿಸೆಂಟರಿ ಆಯ್ತಲ್ಲ, ಇಲ್ಲಿ ಗದ್ದಲ ಆವಾಜ್ ಏನು ಆಗೋದಿಲ್ಲ. ಹಿಂಗಾಗಿ ಇಲ್ಲಿ ಇರೋಕೆ ಸ್ವಲ್ಪ ಚಲೋ ಅನಿಸ್ತೈತಿ. ನೀವು ಇಫ್ತಾರಿ ಮಾಡಿರಿ, ಫಟ್ ಹೋಗ್ಬಿಡೋಣ ತಂಗನ. ತಮ್ಮನ್ನ ಯಾವ ಜನ್ಮದಾಗ ಪಿಕ್ಚರ್ ನೋಡ್ಯಾಳು ಏನು ಇವತ್ತೇನಾಯ್ತು ತಮ್ಮನ್ನ ಗೊತ್ತಿಲ್ಲ. ಪಿಕ್ಚರ್ ಹಚ್ಕೊಂಡು ಕುಂದ್ಬಿಟ್ಟಾಳಿಕಿ. ಅದು ಯಾವ್ದು ಮಾಡ್ರಿ? ಯಶ್ವರ್ ಪಿಕ್ಚರ್. ಯಾವ ಪಿಕ್ಚರ್ ತಮ್ಮನ್ನ ಇದೆ? ರಾಮಾಚಾರ್ಯನ ತಮ್ಮನ್ನ ನನ್ನ ಫೇವ್ರೇಟ್ ಪಿಕ್ಚರ್ ಇದೆ. ಸಾನಿಯಾ, ಇವತ್ತೇನು ಟೈಮಿಗೆ ಇಫ್ತಾರ್ ಇದೆ? 6:38. ನಿಮ್ಮ ಮಕ್ಕ ನೋಡು ಫುಲ್ ಡಲ್ ಆಗಿಬಿಟ್ಟೈತಿ. ಇವತ್ತು ನಾನು ರೋಜಾ ಇಲ್ಲ, ತಮ್ಮನ ಅಂತೂ ಒಟ್ಟ ಎಲ್ಲ ಇಲ್ಲ. ಬೆಳಗ್ಗೆ ಹೇಳ್ತಾಳೆ ಆಕಿ, ನಮ್ಮ ಜೋಡಿ ಊಟ ಮಾಡ್ತಾಳೆ ಮತ್ತು ಮುಕ್ಕೊಂತಾಳೆ. ಮತ್ತು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಬಂಡಲ್ ಬಿಸ್ಕೆಟ್ ಮಸ್ತ್ ಹಾಕಿಂದೆ ಸ್ಕೂಲಿಗೆ ಹೋಗಿದ್ಲಾಕಿ. ಆಮೇಲೆ ನಾವು ತಮ್ಮನ್ನಾಗ ಫೋರ್ಸ್ ಮಾಡೋಂಗಿಲ್ಲ ನೀವು ರೋಜಾ ಇರಬೇಕಂತ ಹೇಳಿ. ಸುಮ್ಮನೆ ಸಾನೆ ಅಂತೂ ಮಾಡತ್ತಾರೆ ಕಂಟಿನ್ಯೂ. ಈಗ ಈ ಸಲ ಪೂರ ಮಾಡೋದೇನ? ಹೌದಾ ಕರಂದ್ರೆ? ಹಾಂ, ಮಕ ಮಾತ್ರದಿಂದ ಡಲ್ ಆಗೈತಿ. ಇರಲಿ, ಒಂದು 4 ದಿನ ಅಷ್ಟೇ ಅದು, ಆಮ್ಯಾಗ ರೂಢಿ ಆಗ್ಬಿಡ್ತೈತಿ. ಆಮ್ಯಾಗ ನನ್ನ ಸಂಗನ ಇಲ್ಲ ಅದು. ಏನು ಸ್ಪೆಷಲ್ ಇಫ್ತಾರಿಗೆ? ಏನು ಸ್ಪೆಷಲ್? ಕಟ್ಲೆಟ್ ಮಾಡತ್ತೀನಿ. ಏನ? ಕಟ್ಲೆಟ್. ಇಂಥ ಹೆಸರು ನಿಮಗೆ ಸಿಗ್ತಾವನೆ? ಚಿಕನ್ ಕಟ್ಲೆಟ್. ನಾನಂತೂ ಏನು ಕೇಳಿಲ್ಲ ಬಿಡ. ಕೇಳಿಲ್ಲ, ತಿಂದಿಲ್ಲ. ತಿನ್ನೇ ಚಿಕನ್ ತಿಂದೇನಿ. ಚಿಕನ್ನಿಗೆ ಬೇರೆ ಹೆಸರನ ಇವತ್ತೆ? ಕಟ್ಲೆಟ್ ತಿಂದಿಲ್ಲ. ಹಾಂ, ಚಿಕನ್ ತಿಂದಿರಿ, ಚಿಕನ್ ಕಟ್ಲೆಟ್ ತಿಂದಿಲ್ಲ. ಅದಲ್ಲ ಹೆಂಗತ್ ನೋಡ್ರಿ. ಚಿಕನ್ನಾಗ ಹೆಸರು ಭಾಳ. ಕಬಾಬ್ ಅಂತ, ಎಗ್ ಮಸಾಲ ಅಂತ, ಮಸಾಲ ಅಂತ. ಚಿಕನ್ನಾಗ ಹೆಸರು ಭಾಳ ಇರ್ತಾವೆ. ಆದರೆ ಚಿಕನ್ನಿಗೆ ಹೆಸರು ಬೇರೆ ಕೊಟ್ಟು ಅಲ್ಲಿ ನಾವು ಮಸ್ತ್ ರೆಸಿಪಿ ಮಾಡ್ಬೋದು. ಚಿಕನ್ ಕಟ್ಲೆಟ್ ಮಾಡೋಕೆ ಚಿಕನ್ ಅಂತೂ ಬೇಕಾ? ಚಿಕನ್ ಹೆಚ್ಕೊಂಡಿನ್ರಿ. ಆದ್ರೆ ಇದ್ರಾಗ ಏನು ಹಡ್ಡಿ ಇಲ್ರಿ. ಒಂದು ಇವೆಲ್ಲ ಮೆತ್ತಗಿದ್ದಿದ್ವ ಇವು ಹೆಚ್ಕೊಂಡಿನಿ. ಅದನ್ನ ಆ ಥರ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೀನಿ. ಅದಕ್ಕೆ ಉಳ್ಳಾಗಡ್ಡಿ ಹಾಕೊಂಡು ಉಳ್ಳಾಗಡ್ಡಿ ಒಂಚೂರು ಫ್ರೈ ಆಗಲಿ. ರೆಡಿ. ಉಳ್ಳಾಗಡ್ಡಿ ನೋಡಿ ಇವಾಗ ಫ್ರೈ ಆದ್ವಾ, ಚಿಕನನ್ನು ಹಾಕೊಳ್ಳೋಣ. ಹೋಗತ್ರಿ ಇದನ್ನು ಚಿಕನ್ನ. ಈಗ ಕೊಯ್ಯಾಡಿ ಸ್ವಲ್ಪ ಚಿಕನ್ ಕುದಿಯೋಕೆ ಬಿಟ್ಬಿಡೋಣ. ಇದೇನ ಚಿಕನ್ ಫ್ರೈ ಆಗುತ್ತೆ? ಸ್ವಲ್ಪ ಫ್ರೈ ಆಗೈತೆ. ನೆಕ್ಸ್ಟ್ ಏನಿಗೆ? ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮತ್ತು ಮಿಕ್ಸಿಂಗೇನ? ಗರಂ ಮಸಾಲ ಹಾಕೋಣ. ಆಮೇಲೆ ಚಿಕನ್ ಮಸಾಲ. ಮಸಾಲಗೂ ಹೆಸರು ಭಾರಿ ಇಂಟ್ರೆಸ್ಟಿಂಗ್ ಇರ್ತಲ್ಲ. ಗರಂ ಮಸಾಲ, ಧನಿಯಾ ಪೌಡರ್. ಧನಿಯಾ ಅಂದರೆ ಕೊತ್ತಂಬರಿ ಬೀಜದ ಪೌಡ್ರಲ್ಲ ಅದು? ಕೊತ್ತಂಬರಿ ಕಾಳು ಪೌಡ್ರ್. ಕೊತ್ತಂಬರಿ ಕಾಳು ಪೌಡ್ರ್. ಆಮೇಲೆ ಖಾರ, ರುಚಿಗೆ ತಕ್ಕಷ್ಟು ಖಾರ ಹೆಂಗಿರ್ಬೇಕು ಗೊತ್ತಂದ್ರೆ ನೋಡಕ್ಕೆ ಮಸ್ತ್ ಕೆಂಪು ಇರ್ಬೇಕಾದ್ರೆ. ಸ್ವಲ್ಪ ಚಾಟ್ ಮಸಾಲ. ಈಗ ನೀವು ಮಾಡೋದು ಗ್ರೇವಿನೇ ಇದೆ? ಗ್ರೇವಿ
ಏನಿಲ್ಲ ಹ್ಞೂ ಅದೇ ನಾನು ಶೇರ್ವಾ ಟೈಪೇನ ಹೋದ ಆಮೇಲೆ ನೋಡೋಣ ಸುಮ್ಮನೆ ಹೋದಾದ್ಮೇಲೆ ನೋಡಂಗಿಲ್ಲ ಶರ್ಟ್ ತಿಂದೆ ಬಿಡುವುದು ನೋಡ್ಕೊಂತ ಕುಂತ್ರೆ ಮಾತೇ ಇಲ್ಲ. ಇದು ಸ್ವಲ್ಪ ಸಿಗಲಿಕ್ಕೆ ನೋಡ್ತೀನಿ. ಸುಮಾರು ಟೈಮ್ ಆತ ಇಫ್ತಾರಿ ಮಾಡೋದು ನೀವು ಪಟ್ ಪಟ್ ಮಾಡಿರಿ. ಪಟ್ ಪಟ್ ಅಂದ್ರೆ ಅರ್ಜೆಂಟ್ ಮಾಡಬೇಡ್ರಿ, ಟೈಮಿಗೆ ಮಾಡಿರಿ. ಅಲ್ಲ ಖಜರ್ ತಿಂದು ಬಿಡೋದ ಹ್ಞೂ ಆಮೇಲೆ ಇದೆಲ್ಲ ಆಮೇಲೆ ಆಯ್ತು ತಿನ್ನೋದು. ಸ್ವಲ್ಪ ಟೈಮಿಂಗ್ ಮಸ್ತ್ ಇರ್ತೈತಿ. ಬೆಳಿಗ್ಗೆ 5:05 5:00 ಮಟ್ಟ ಊಟ ಮಾಡೋದು ಬೆಳಿಗ್ಗೆ. ಆಮ್ಯಾಗ ಒಂದು ಹಂಗೇನು ನೀರು ಕುಡಿದಂಗೆ ಸಂಜೆ ಎಷ್ಟು ಮಟ್ಟ ಅಂತ ಹೇಳಿದ್ರೆ 6:37 6:40 ಮಟ್ಟ ಉಪವಾಸ ಇರೋದು. ರೋಜಾ ಒಂದು ವರ್ಷದಾಗ ಒಮ್ಮೆ ಬರ್ತೈತಿ. ಅದನ್ನು ಮಿಸ್ ಮಾಡ್ಕೊಳಂಗಿಲ್ಲ. ತಾನೇ ಪೂರ ಮಾಡೋಕೆ ಟ್ರೈ ಮಾಡ್ತಾಳೆ. ಹಂಗೆ ತಮ್ಮನ್ನ ಮಿಸ್ ಮಾಡ್ಕೊಳಂಗಿಲ್ಲ. ನೀರಾಕ ಹೋಗನ್ರಿ ತಮ್ಮನ ವಾಯ್ಕಿಗೆ ಏನು ಮಾಡಾಕತ್ತಿ ಕಳ್ಬೇಕು ಇದು ಮಾಡಾಕತ್ತಿ ಅಲ್ಲ ಸಾನೆ ನಿಮ್ಮ ಮಮ್ಮಿ ಅಲ್ಲ ಕಳ್ಬೇಕಿ ತಮ್ಮನ್ನ ಗ್ಯಾದ್ರಿಗೆ ಮುಗೋ ಮಟ್ಟ ತಮ್ಮನ್ನ ಕೈಕಾಲು ಸುಮ್ಕೊಂಡು ನಿಲ್ಲಂಗಿಲ್ಲ. ನಮ್ಮ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಹಂಗೆ ಒಮ್ಮೆ ಹಿಂಗೆ. ಏನಿದೆ ಇದನ್ನು ಹಾಕ್ಬೇಕಲ್ಲ ಅದಕ್ಕೆ ಇದನ್ನು ಹಾಕ್ಬೇಕು ಟೋಸ್ಟ್ ಚಿಕನಿಗೆ ಕರೇನೆ. ನನಗೀಗ ಗೊತ್ತಾದ ನೀವು ಮಾಡಾಕ್ತಿದ್ದೇನೆ ಅಂತೇಳಿ. ಇದು ಮಾಡಾಕ್ತೀನಿ ಚಿಕನ್ ಟೋಸ್ಟ್ ಚಿಕನ್ ಟೋಸ್ಟ್ ಅದಲ್ಲ ನೀವು ಮಾಡಾಕತ್ತಿದ್ದೆ ಚಿಕನ್ ಟೋಸ್ಟ್. ಇದನ್ನ ಹಾಕ್ತಾ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೋಬೇಕಿಲ್ಲ. ನೀ ಕಾಮಿಡಿ ಮಾಡಾಕತ್ತೇನ ಮತ್ತೆ ಏನೇನು ಗದ್ದಲ ಮಾಡತ್ತೀನಿ ನಾನು. ಸನ ಏನು ಹೊಸ ಚೌಕ ಓಪನಿಂಗ್ ಏನು ಕಟಿಂಗ್ ಮಾಡಿದ್ದಿ? ಅವಲ್ಲ ಮತ್ತು ಮನ್ಯಾಗಿರು ಬಿಟ್ರೆ ಮತ್ತೆ ಅದಾವ ಅದನ್ನ ಮಾಡ್ಬೇಕು ನೀನು. ಇದೈತಲ್ಲ ಕೊಯ್ತಾ ಹಾಂ ಫುಲ್ ಶಾರ್ಪ್ ಐತಿ ಇದೆ. ಇಲ್ಲ ಹೆಂಗೆ ಮಾಡಿ ನೋಡಿದೈತಿ ಹುಷಾರು ನೋಡ್ದೆ ಹೆಂಗೆ ಶಾರ್ಪ್ ಐತಿ. ಖರಕ್ ಖರಕ್ ಅನ್ನೋದು ಹಂಗೆ ಭಾಳ ಹುಷಾರು. ಮಸ್ತ ಇದು ರೆಡಿ ಆತ್ರಿ. ಈಗ ಇದು ಸ್ವಲ್ಪ ತಣ್ಣಗೆ ಹಾಕ್ಕೊಡ್ಬೇಕ್ರಿ. ಈಗ ಅದೈತಿ ಟೋಸ್ಟ್ ಟೋಸ್ಟ್ ಇಲ್ಲ ಟೋಸ್ಟ್. ಇದು ಬ್ರೆಡ್ ಇತ್ತು ಬ್ರೆಡ್ಡಿಂದ ಪೌಡ್ರ್ ಸಿಕ್ತತ್ತಲ್ಲ ಹಂಗೆ ಮಾಡ್ಕೋಬೋದು. ಈಗ ಬ್ರೆಡ್ ಇದ್ದಿಲ್ಲ ಏನಿಲ್ಲ, ಇದು ಟೋಸ್ಟ್ ಇದ್ವಲ್ಲ ಮನ್ಯಾಗ ಹಂಗಾಗಿ ನಾ ಇದನ್ನು ಪುಡಿ ಮಾಡ್ಕೊಂಡೆ. ಈಗ ನೋಡಿ ಚಿಕನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಹಿಂಗೆ ಮಾಡಿದ್ರಿಂದ ಸಣ್ಣ ಆಗಂಗಿಲ್ಲ. ಇದು ಮಾಡ್ಬೇಕು ಧುಮ್ಮಸ್. ಏನು ಧುಮ್ಮಸ್ ಅಂದ್ರೆ ಧುಮ್ಮಸ್ ಕೆಬ್ಬಲು ತೊಗೊಂಡು ಹಿಂಗೆ ಅದಕ್ಕೆ ಜಜ್ಬೇಕು ಹಿಂಗೆ ಬರೋಬ್ಬರಿ ಹಾಕತ್ತೊಳವಾಗ ಏನು ಬೇಡ ಕಿರಿಸ್ತಿ ಅದನ್ನ ಈಗ ಕಿರಿಚ್ ಧುಮ್ಮಸ್ ಮಾಡಂದೆ ನೀ ಕಿರ್ಚಾಕತ್ತಿದ್ದ ಆಲೂಗಡ್ಡೆ ನನಗೆ ಬರ್ತಿದ್ದೆ. ಈಗ ನೋಡ್ರಿ ಇಲ್ಲಿ ಹೆಂಗೆ ಬೀಳ್ತೈತಿ ಕೆಳಗೆ. ಅಲ್ಲಿ ಜಿರುಗ್ ಮಾಡಿದ್ರೆ ಪರಕ್ ಬೀಳ್ತೈತಿ. ನಮ್ಮನ್ನ ನೀ ತಿಂತೀಯ ಪಪ್ಪ? ನಾ ಬಿಡಂಗಿಲ್ವಾ? ಮತ್ತೆ ನೀನೇ ನನಗೆ ಅನ್ನಾತಿಯಲ್ಲ. ಅದೇ ನೀ ತಿನ್ಬೇಡ ನಾ ತಿಂತೇನಿ. ಈಗ ಮಾಡಿದ ಮೇಲೆ ಹೇಗೆ ಬಿಡ್ತಾಳ ಮಮ್ಮಿ ಏನದು ಗೊತ್ತಾ ಫಸ್ಟ್ ಆಮ್ಯಾಗ ಹಾಕ್ಕೊಡು ಮಮ್ಮಿ ಅಂತಾಳೆ. ತಮ್ಮನ್ನ ಭಾರಿ ಸೀರಿಯಸ್ ಇಲ್ಲ ತಿನ್ನಿ ತಿಂತೇನಂತೇಳಿ. ಹಾ ತಿಂತೇನಂತಲ್ಲ, ತಿನ್ಬಾರ್ದಂತ ಹೇಳಿ. ಯಾರು ನಾವು? ನೀವು ಅಂದ್ರೆ ನೀ ತಿಂತೀಯ ಅನ್ನೋದು ಬಿಡಿಸಿ. ಇಲ್ಲ ನೀವು ನಿಮಗೆ ನಾವು ತಿನ್ನಿಸಿ ಮತ್ತು ನಿಮಗೂ ನಾವು ಇದು ಮಾಡಿ. ಅಲ್ಲ ನೀನು ಅನ್ನತ್ತಿ ಈಗ ನಮಗೆ ತಿನ್ಬೇಕನ್ನತ್ತೀವ ತಿನ್ಬೇಡ ಅನ್ನಕತ್ತೀನಿ ನೀನು.
ನಿಮ್ಮ ಅಜ್ಜಿ ನಿಮ್ಮ ಹೆಂಗೆ ಕೇಳಿದ್ರೆ ಹಂಗೆ ತಿಂಡಿ ನಾವರ ಚಿಕನ್ ಕಚಡಿ ಪಚಡಿ ಮಾಡಿ ತಿನ್ಸತ್ತಾಳ ಏನಾರ ಆಕ್ಸಿಡೆಂಟ್ ಯಾಕಂದ್ರೆ ಅವಾಗ ಅಲ್ವಾ ಅಲ್ವಾ ತಮ್ಮ ನನ್ನ ಮಾತು ಹೇಳ್ತಮ್ಮಲ್ಲ ಏನೋ ಮಾಡಾಕ್ತಾರಂತಲ್ಲ ಕಚಡಿ ಪಿಚಡಿ ಚಿಕನ್ ಮಾಡ್ಕೊಂಡು ತಿಂತಿದ್ವ್ಯಾ ಈಗ ಆಸಿಡಿಟಿ ಆದ್ಮೇಲೆ ಕಚಡಿ ಪಚಡಿ ಮಾಡಿ ನೀನೇ ನಮ್ಗೆ ತಿನ್ನಿಸ್ತಿ ಹೇಳ್ತಾರ ಮಮ್ಮಿ ಹಂಗೆ ಯಾವಾಗ ಮಾಡಿಲ್ಲ ಮಸ್ತ್ ರೆಸಿಪಿ ಮಾಡ್ತಾಳೆ ನಿಮ್ಮ ಮಮ್ಮಿ ನನಗೆ ಗೊತ್ತಿಲ್ಲ ತಮ್ಮನ್ನ ತಿನ್ಲ ಮಮ್ಮಿ ಒಂದೇ ಏನ ಮತ್ತೆ ಈಗೇನ ಅಂದೆ ಕಚಡಿ ಪಚಡಿ ಕುಚಡಿ ಪಚಡಿ ಹಂಗಂತಿಲ್ಲ ನಾ ಬೇರೆ ಟೈಪ್ ಅಂದೀನಿ ಹಂಗ ಅಂದೆ ಮಸ್ಕರಿಗೆ ಸ್ಕೋರ್ ಸೀರಿಯಸ್ ಮೇಲೇನೇಕ ರೀ ಮಜಾಕ್ ಮೇಲೇನೇಕ ತಿನ್ಲ ತಡಿ ಒಂದಿಟ್ಟೆ ಇನ್ನು ಪೂರ್ ತಯಾರಾಗ್ಬೇಕದ ಇನ್ನು ಪ್ರೊಸೆಸಿಂಗ್ ಭಾಳ ಅದಾವತ್ರವೆಲ್ಲ ಇದೇನೋ ನೀವು ಹೊಸದಾಗಿ ಟ್ರೈ ಮಾಡತ್ತಿ ನೋಡಕ್ಕೆ ಮಾತ್ರ ಇದು ಭಾರಿ ಅನ್ಸಾಕತ್ತೈತಿ ಇದಕ್ಕೇನು ರೊಟ್ಟಿ ಬೇಕು ಚಪಾತಿ ಬೇಕು ಇಲ್ಲ ಪರೋಟ ಬೇಕು ಪರೋಟ ಮಾಡ್ತೀಯ ಮಮ್ಮಿ ಏನು ಸಜ್ಜಿ ರೊಟ್ಟಿ ಬೇಕು ಆ ರೊಟ್ಟಿನ ಬೇಡ ಇದಕ್ಕೆ ಹ್ಞೂ ಇದಕ್ಕೆ ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ವು ಕೊತ್ತಂಬರಿ ಸೊಪ್ಪು ಆಲೂಗಡ್ಡಿನ 3 ತೊಗೊಂಡು ಆದ್ರೆ ಹಾಕಿದ್ದವ್ರೆ 2 ಸಾಕು ಯಾಕಂದ್ರೆ ನೋಡಿ ಅಳತಿ ಮಾಡಿ ತೊಗೋಬೇಕು ಅದಕ್ಕೆ ಕೆಲಸ ಆಗ ಸ್ಟಾಪ್ ಮಾಡಿ ಹಾಂ ರೀ ಅಲ್ಲಿ ಸಾನ್ಯಾ ರೋಜಾ ಬಿಡಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಪಟ್ ಫಸ್ಟ್ ಆಯ್ತಲ್ಲ ರೋಜಾ ಬಿಡ್ರಿ ಇದೇನು ಜ್ಯೂಸ್ ಮಾಡಿದೆ ಅನ್ಸಾನೆ ಅದನ್ನ ಇದು ಕಲ್ಲಂಗಡಿ ಇದೆ ಮತ್ತೆ ಕೈಕೊಂಡು ಮತ್ಕೊಂಬರ್ತ ನಾನು ಹೋಗಿ ಇವನ ಉಂಡಿ ಮಾಡಕತ್ತೀನಿ ಉಂಡೆ ಅಷ್ಟ ಅಲ್ಲ ಇದು ನೋಡ್ರಿ ಇಲ್ಲಿ ಮಾಡಿನ ಸೈಡ್ ಹಿಂಗೆ ಮಾಡಿದ್ಮ್ಯಾಗ ನೆಕ್ಸ್ಟ್ ಮತ್ತೇನು ಮಾಡಿದ್ನ ಮತ್ತೆ ಕರಿಬೇಕು ಅವನು ಹ್ಞೂ ಗೊತ್ತಾತ ಈಗ ಆಗ ಸ್ವಲ್ಪ ಪರೋಟ ಮಾಡ್ಬೇಕು ರೊಟ್ಟಿ ಮಾಡ್ಬೇಕು ಯಾರು ಮಾಡ್ಬೇಕು ಏನು ಮಾಡ್ಬೇಕು ಅನ್ನಕತ್ತಿದ್ರಲ್ಲ ಪೂರ ಆಗ ಮಟ್ಟ ಸುಮ್ಮನೆ ಕುಂದ್ರದಿಲ್ಲ ನೀವು ನೀ ಮಾಡಾಕ್ತಿದ್ದ ನನಗೆ ಕನ್ಫ್ಯೂಸಿಂಗ್ ಇತ್ತು ಹಿಂಗಾಗೈತಲ್ಲ ನಾನು ನಿನಗೆ ಮಾತು ಕೇಳಿದೆ ಈಗ ನೀ ಮಾಡಾಕತ್ತಿದ್ದು ನೋಡಿದ ಮ್ಯಾಗ ನನಗೆ ಕ್ಲಿಯರಿಟಿ ಆಯ್ತು ನೀ ಏನು ಮಾಡಾಕ್ತಿ ಅಂತೇಳಿ ಇದಕ್ಕೇನು ಪರೋಟನ ಬೇಡ ರೊಟ್ಟಿನೂ ಬೇಡ ಏನು ಬೇಡ ಅದಕ್ಕೆ ಇದು ನೀವು ಮಾಡಾಕ್ತಿದ್ದು ಹೆಂಗೆ ಅಂತ ಹೇಳಿದ್ರೆ ಸ್ನ್ಯಾಕ್ಸ್ ಟೈಪ್ ಇದೆ ಅದಲ್ಲ ಸ್ನ್ಯಾಕ್ ಇದ್ದಂಗೆ ಇದೆ ರಂಜಾನ್ ಸ್ಪೆಷಲ್ ಇದೆ ಸ್ನ್ಯಾಕ್ ರಂಜಾನ್ ಸ್ಪೆಷಲ್ ಚಿಕನ್ ಸ್ನ್ಯಾಕನೇ ಇದೆ ಏನಂತ ಅದಕ್ಕೆ ಚಿಕನ್ ಕಟ್ಲೆಟ್ ಚಿಕನ್ ಕಟ್ಲೆಟ್ ಹೆಸರು ಭಾರಿ ಡಿಫ್ರೆಂಟ್ ಐತೆ ಎಷ್ಟು ಹಾಕಾವಿದ್ರಾಗ ಒಂದು 10 ಹಾಕಾವೇನೆ ಆಗ್ಬೋದು ನೋಡು 10 ಅಂದ್ರೆ 10 ಹಾಕಾವು 20 ಅಂದ್ರೆ 20 ಹಾಕಾವು ನಾವು ಮಾಡ್ಕೊಳ್ಳೋ ಸೈಜ್ನಾಗ ಇರ್ತಾವೆ ನಾವು ಮಾಡೋವಂಥ ಸೈಜ್ನಾಗ ಡಿಫ್ರೆಂಟ್ ಅಪ್ ಆಕೈತಿ ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಭಾಳ ಆಕಾವು ಸ್ವಲ್ಪ ದೊಡ್ಡ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಕಡಿಮೆ ಆಕಾವು ಈಗ ಬಾಳಿಗೆ ಒಳಗೆ ಎಣ್ಣೆ ಬಿಸಿ ಆಗತೈತಿ ಇಲ್ಲಿ ತತ್ತಿಗೆ ಏನು ತರದಕ್ಕೆ ತತ್ತಿ ಇದು ಮ್ಯಾಶ್ ತತ್ತಿ ಮ್ಯಾಶ್ ಅಂತಾರಲ್ಲ ಇದ್ರೊಳಗೆ ಏನು ಮಾಡೋದು ಈಗ ಎದ್ದು ತೆಗಿಬೇಕೇನೋ ಒಮ್ಮೆ ತೆಗೆದು ಸ್ಕ್ರಿಪ್ಪಿ ಹಾಕವಲ್ಲ ಇವು ಏನಂತಾರೆ ಅದಕ್ಕೆ ಕ್ರಿಸ್ಪಿ ಹಾಂ ಕ್ರಿಸ್ಪಿ 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 ಹಾಕವು ಇದಕ್ಕೆ ನೀನು ಉಳ್ಳಾಡ್ಸಿದ್ಯಾ ಟೋಸ್ಟ್ ಒಳಗೆ ಹುಷಾರು ನೋಡ ಎಣ್ಣೆ ಫುಲ್ ಬಿಸಿ ಐತಿ ಅದಕ್ಕೂ ದೋಸ್ ಮುಂದೆ ನಾಲ್ಕ ಮಾಡ್ಕೊಳ್ಳಿ ಚಂದ ಫ್ರೈ ಹಾಕೋದು ಈಗ ನಾ ಫ್ರೈ ಆದವು ಇವು ಮಸ್ತ್ ಚೆನ್ನಾಗಿರ್ತಾವೆ ತಮ್ಮನ್ನ ಏನು ನೀ ಮಾಡೋಬೇಕಾರೆ ಕಿಚಡಿ ಪಚಡಿ ಮಾಡತ್ತಾಳ ಮಮ್ಮಿ ಅಂದು ಈಗ ನೋಡಿದ್ರೆ ಪ್ಲೇಟ್ನಾಗ ಹಾಕೊಂಡು ನಿಂತೇನೆ ನೀನು ಹೆಂಗೈತಿ ಜಬರ್ದಸ್ತ್ ಮಸ್ತಾಗೈತಿಲ್ಲ ಏನೇನ ನಮ್ದು ಆಗಲ್ಲೇ ಏನೇನ ಕಿಚಡಿ ಪಚಡಿ ಮಾಡಿ ತಿನ್ಸಾಕತ್ತಾಳ ನಮಗೆ ಇವತ್ತು ಏನೇನ ಮಾಡ್ತಾಳ ಆಯ್ತು ನಮಗೆ ಅಂತೇಳಿ ಹಂಗ ಅಂತಾಳಕಿ ಜೋಕೆ ಸಪ್ಪಲ್ ಅಂತ ತಿನ್ನಾಕತ್ತಾಳ तमन्ना के बात को सीरियस नहीं लेने का रे जोक में लेने का सानिया ಹೆಂಗಾಗ್ಯಾವ ಚಲೋ ಆಗ್ಯಾವಲ್ಲ ಇದೇ ಏರಿಯಾ ಒಳಗೆಲ್ಲ ಸಿಕ್ಕರೆ ಚಲೋ ಆಕೈತಿ
ಅಂತೂ ಇಲ್ಲ ಮಠ ಬಂದಿದ್ದಕ್ಕೆ ಸಾರ್ಥಕ ಆತ್ಪ ಅಂತ ಅನ್ಸಾಕತ್ತೈತಿ. ಇನ್ನೊಂದು ದಿನ ಮನೆ ಐತಂತೆ ನೋಡಿಂದ ಇವ್ರಿಗೆ तड़ी सलाम वालेकुम भैया कहाँ भी घर बढ़ से क्या सिंगल बेडरूम है सिंगल बेडरूम का कितने मिलते हैं 5,000 ऐसा हाँ मिलता देखना रेट बोलते क्या काम रहे बोलो ताज नगर में होंगे एकता नगर में होंगे ये ऊपर है तो तुम्हें अरे वो सिंगल रूम है इसके बारे में हाँ वही सिंगल रूम है ना देखो यहाँ ಏಜ್ ಕ್ಯಾಪ ಇದಂತೆ ಚಾಯ್ಸ್ಕೊಂಬರಂಬ ನಮ್ದು ಮನೆ ವಾಯ್ದಿಗೆ ಅಲ್ಲಂತ ಒಂದು ಮನೆ ಖಾಲಿ ಇತ್ತು ಸಿಂಗಲ್ ಬೆಡ್ರೂಮ್ ಇಂದೆ ನೋಡಿದ್ವಿ ಬಟ್ ಅವ್ರು ವಿಡಿಯೋ ಮಾಡೋಕೆ ಅಲಾವ್ ಕೊಡಲಿಲ್ಲ. ಸಂಜೆ ಮುಂದೆ ಇಲ್ಲ ನಾಳೆ ಬೆಳಿಗ್ಗೆ ಹೇಳ್ತಂತ ಹೇಳ್ಯಾರ ಅವ್ರು ನೋಡೋಣ ಅಂತ. ಫೋನ್ ನಂಬರ್ ಕೊಟ್ಟು ಬಂದೀವಿ. ಅವ್ರ ಫೋನ್ ನಂಬರ್ ಇಸ್ಕೊಂಬಂದೀವಿ. ಕಾಲ್ ಮಾಡಿ ಕೇಳೋಣ ಪಕ್ಕನ ಸರ ಏನಾಗ್ತಾರ ಅಂತ ಹೇಳಿ. ಇಲ್ಲಿ ಮನೆ ಕಟ್ಟತ್ತಾರೆ ಈಗ ಭಾಳ ಮನೆ ಹೊಸ ಬಿಲ್ಡಿಂಗ್ ಇದ ಮನಿನ ಅದ. ಖುಲ್ಲಾ ಜಾಗ ಐತೆ ರೊಕ್ಕ ಹಾಕಿದ್ರೆ ಜೇಬ್ನೊಳಗೆ ಖುಲ್ಲಾ ಜಾಗ ಯಾವಾಗ ಬಿಲ್ಡಿಂಗ್ ಹಾಕೋತೀವಿ ಹಾಕಿ ಬರೋಂಗಿಲ್ಲ. ಆಮೇಲೆ ತಡೋಣ ಆಗಂಗಿಲ್ಲ ಬಿಲ್ಡಿಂಗ್ ಆಗೋದು ರೊಕ್ಕ ಇರ್ಬೇಕಷ್ಟೆ. ಹೋದ್ವಿ ಮನೆ ನೋಡಿದ್ವಿ ಬಂದ್ವಿ. ಈಗ ಏನು ಮಾಡೋದು ಡಿಸಿಷನ್ನೇ ಏನಿಲ್ಲ ಅವ್ರು ಹೇಳ್ತಂದಾರಲ್ರಿ ಈಗ ನಾಳೆ ನಾಡ್ದ್ರಾಗ ಅವ್ರ ಫೋನ್ಗೆ ವೇಟ್ ಮಾಡೋಣ. ಅವ್ರು ಏನಂತಾರ ತಿಳ್ಕೊಂಡು ಮತ್ತು ಬೇಜಾನವ್ರಿಗೆ ಹೇಳಿ ಬಂದೀವಿ. ಹಂಗೇನಾರ ನಿಮ್ಮ ಇದ್ರೊಳಗೆ ಇದ್ವು ಅಂದ್ರೆ ಹೇಳ್ರಿಪ್ಪ ಅಂತಂದು ಹೇಳಿ ಹ್ಞೂ ಅಂತ ಹೇಳ್ಯಾರ. ಅವರು ನೋಡ್ತೀನಿ ತಗೋ ಅಂತಂದೇಳಿ ಮತ್ತು ಈಗ ನೋಡ್ಕೊತ ಇರ್ಬೇಕು. ಮತ್ತು ನೋಡ್ಕೊತಿದ್ರೆ ಮತ್ತೆ ಏನಾರು ಸಿಗ್ತೈತೆ. ಈಗ ಏನು ಪ್ರಯತ್ನ ಮಾಡಲಿಲ್ಲಂಗೆ ಅಂದ್ರೆ ಏನು ಆಗಂಗಿಲ್ಲ. ಪ್ರಯತ್ನ ಮಾಡ್ಕೊತ ಇರೋಣ. ನಮಗೇನು ಇಲ್ಲೇ ಆಸ್ಪಾಸ್ ಇದ್ರೆ ಭಾಳ ಚಲೋ ಆಕೈತಿ ಅಂತೇಳಿ ನಮ್ಮ ವಿಚಾರ ನೋಡೋಣಂತ. ಹಿಂಗಾಗಿ ನಾವು ಇಲ್ಲಿ ಹುಡ್ಕಾಡಿದ್ವಿ ಎಲ್ಲಿ ಹೋಗಿಲ್ಲ ಮತ್ತು ಹೊರಗೆ ದೂರಗಿದೆ. ಯಾಕಂದ್ರೆ ಸೈಲೆಂಟ್ ಏರಿಯಾ ಐತೆ ಇಲ್ಲಿ. ಶಾಲೆಗೆ ಅನುಕೂಲ ಐತೆ ಎಲ್ಲದಕ್ಕೂ ಅನುಕೂಲ ಐತೆ. ಆಮೇಲೆ ಏನು ಎಲ್ಲ ಸೈಲೆಂಟ್ ಏರಿಯಾ ಇದೆ. ಮತ್ತು ಈ ಬೇರೆ ಕಡೆ ಹೋದಾಗ ನಮ್ಗೆ ಎಂಥ ಮನೆ ಸಿಗ್ತೈತೆ ಏನೋ ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಇಷ್ಟರಾಗ ಇಲ್ಲಿ ಎಲ್ಲ ಹೋಗಿ ಬಂದ್ವಿ. ಈಗ ನಾವು ಈಗ ಒಂದು ಮನೆ ಅಂತ ನೋಡ್ಕೊಂಬಂದ್ವಿ. ಅವ್ರು ಹೇಳ್ತೀನಿ ಅಂತಂದು ಹೇಳ್ಯಾರ. ಅವ್ರ ಮನೆಯವ್ರು ಇದ್ದಿದ್ದಿಲ್ಲ ಅವ್ರು ಅಷ್ಟೇ ಇದ್ರೆ ಹಂಗಾಗಿ ನಾವು ಕೇಳಿ ಹೇಳ್ತೈತೋ ಅಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ಮನೆ ಅಲ್ಲಿ ಕಾಣ್ತೈತೆ ನೋಡ್ರಿ ಕಟ್ಸಕತ್ತಾರ ಅಲ್ಲಿ ಕೇಳಿದ್ವಿ. ಇನ್ನೂ ಅದು ರಿಪೇರಿ ಐತಿ ಇನ್ನೂ ಮಾಡ್ಬೇಕಂತ ಹೇಳಿದ್ರಿ. ಇನ್ನೂ ಅದೇನೇ ಏನು ರೆಡಿ ಮಾಡಿಲ್ಲ ಅಷ್ಟೇ ಐತಿ ಅಂತ ಅವ್ರಿಗೆ ಹೇಳಿ ಬಂದ್ವಿ. ಆಮೇಲೆ ಇಲ್ಲೆಲ್ಲ ಹೋಗಿ ಕೇಳಿ ಬಂದ್ವಿ. ಲಾಸ್ಟ್ ನಮ್ಮ ಬೇಜಾನಿಗೆ ಹೇಳಿ ಬಂದ್ವಿ. ಅವರು ಹೇಳ್ತೀನಿ ಅಂತಂದು ಹೇಳ್ಯಾರ. ಯಾಕಂದ್ರೆ ಅವರು ಸ್ವಲ್ಪ ಜಾಗ ಮನೆ ಕೊಡ್ಸೋದು ಮಾಡ್ತಾರಲ್ರಿ ಕೆಲಸ. ಹಂಗಾಗಿ ಅವ್ರಿಗೆ ಹೇಳಿ ಬಂದ್ವಿ ಹ್ಞೂ ಅಂತಂದು ಹೇಳ್ಯಾರ. ನೋಡೋಣ ಎಲ್ಲ ಕಡೆನೂ ಹೇಳಿಟ್ಟಿವಿ. ಎಲ್ಲಿ ನಮಗೆ ಅಡ್ಜಸ್ಟ್ ಆಗ್ತೈತೆ ಆಗಲಿ ನೋಡೋಣ ಅಂತ. ಯಾಕಂತ ಹೇಳಿದ್ರೆ ಈಗ ಭಾಳ ಮಂದಿ ಅಂದ್ರೇನು ಒಂದಿಬ್ಬರು 3 ಮಂದಿ ಕಮೆಂಟ್ ಮಾಡ್ಯಾರೆ ನಸರಿನಾರ್ ಮನೆ ಕಟ್ಸಾರಲ್ರಿ ಅಲ್ಲೂ ಹೋಗ್ಬೇಕಲ್ಲ ಅಂತೇಳಿ. ಅಲ್ಲಿ ಯಾವ ಮನೆಯೂ ಖಾಲಿ ಇಲ್ಲ. ಎಲ್ಲ ಮನೆ ಕೊಟ್ಟರೆ ಬಾಡಿಗೆ ಅವ್ರೆ. ಆಮೇಲೆ ಸ್ವಲ್ಪ ಮನೆ ಒತ್ತಿನೂ ಹಾಕ್ಯಾರೆ. ಹಿಂಗಾಗಿ ಅಲ್ಲಿ ಹೋಗೋಕೆ ಆಗಂಗಿಲ್ಲ. ಆಮ್ಯಾಗ ಅಲ್ಲಿ ಹೋಗೋ ಮನಸ್ಸು ಇಲ್ಲ ನಮಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೆಂಗೈತಿ ಮಾರ್ಕೆಟ್ ದೂರ ಐತಿ. ಆಮ್ಯಾಗ ಆಜು ಬಾಜು ಮನೆ ಇಲ್ಲ. ಆಮ್ಯಾಗ ಹುಡುಗರಲ್ಲಿ ಹೋಗುವಂಥ ಸ್ಥಳನಲ್ಲ. ಯಾಕಂದ್ರೆ ಗೊತ್ತಾನೆ ಅಲ್ಲಿ ಇನ್ನೂ ಲೈಟ್ ಹಾಕಿಲ್ಲ. ನಾವು ಹೆಂಗೆ ಮಾಡ್ತೀವಿ ನಾವು ಬರೀ ಓಡಾಡ್ತಿರ್ತೀವಿ ಆ ಕಡೆ ಈ ಕಡೆ. ಹಿಂಗಾಗಿ ನಮಗೆ ಅಲ್ಲಿ ಸರಿ ಆಗಂಗಿಲ್ಲ. ದೂರ ಐತ್ರಲ್ಲಿ ಈ ಗಾಡಿ ಇತ್ತಂದ್ರೆ ಆ ಮಾತು ಹೋಗೋದು ಬರೋದು ಮಾಡ್ಬೋದು. ಮಾರ್ಕೆಟ್ ಅಂಗಡಿ ಎಲ್ಲ ದೂರದಾವ ಇಲ್ಲಿ. ಅದು ಏರಿಯಾ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಸ್ವಲ್ಪ ದಿನ ಹೋಗ್ತೈತಿ. ಅದಕ್ಕೆ ನಾವು ಇಲ್ಲೇ ನೋಡಕತ್ತೀವಿ. ಇಲ್ಲೇ ಸಿಕ್ಕ್ರಂದ್ರೆ ಭಾಳ ಚಲೋ ಆಕತಿ. ನಮಗೆ ಭಾಳ ಖುಷಿ ಆಕತಿ. ಇಲ್ಲೇ ಆಸ್ಪಾಸ್ ಇರ್ತೀವಿ ಬಿಡು ಅಂತಂದು ಹೇಳಿ. ಯಾಕಂದ್ರೆ ಈ ಜಾಗ ಹೆಂಗೈತಲ್ರಿ ನಮ್ಮ ಸಾನಿಯಾ ಸ್ಕೂಲ್ಗೂ ಅನುಕೂಲ ಐತಿ. ತಮ್ಮನ ಸ್ಕೂಲ್ಗೂ ಅನುಕೂಲ ಐತಿ. ಮಾರ್ಕೆಟಿಗೆ ಅನುಕೂಲ ಐತಿ. ಬಸ್ ಸ್ಟ್ಯಾಂಡಿಗೆ ಅನುಕೂಲ ಐತಿ. ಎಲ್ಲದಕ್ಕೂ ಅನುಕೂಲ ಐತಿ ಇಲ್ಲಿ. ಹಂಗಾಗಿ ಇಲ್ಲೇ ನಾವು ನೋಡಕತ್ತೀವಿ. ಹೇಳಿ ಬಂದೀವಿ. ನೋಡೋಣ ಅವ್ರು ನಾಳೆ ಏನು ಹೇಳ್ತಾರೆ ಫೋನ್ ಹಚ್ಚಿ ಕೇಳ್ಕೊಳ್ಳೋಣ. ಇಲ್ಲ ನಾವು ಫೋನ್ ಹಚ್ತೀವಿ ರಾತ್ರಿ ಅವ್ರ ಮನೆಯವ್ರು ಬಂದಮೇಲೆ.